ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬಂದ್ರೆ ಮೊದಲು ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಕಾಂಗ್ರೆಸ್ಸಿಗರು ನಮಸ್ಕಾರ ಮಾಡ್ತಾರೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡ್ತಾರೋ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮಸ್ಕಾರ ಮಾಡಲ್ಲ, ರಾಹುಲ್ ಗಾಂಧಿ ಅವರಿಗೆ ಮಾಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಕ ವಾಸ್ತೆ ಎಷ್ಟೇ ಕೂತಿರುವಂತ ವ್ಯವಸ್ಥೆ ಮಾಡಿರೋದು ಯಾಕೆ ಅಂದ್ರೆ ಅದೊಂದು ಪರಿವಾರದ ಕೈಯಲ್ಲಿರುವಂತ ಪಾರ್ಟಿಯ ಸಂಘಟನೆ ಅದು ಅಂತ. ಹೀಗಾಗಿ ಅದು ಪರಿವಾರವನ್ನ ಡೆವಲಪ್ ಮಾಡುವಂತ ಪ್ರಕ್ರಿಯೆ. ಆದ್ರೆ ನರೇಂದ್ರ ಮೋದಿಯ ಪರಿವಾರ ಯಾರಾದ್ರೂ ಕೇಳಿದ್ದೀರೇನು ಮಿತ್ರ? ಆಶ್ಚರ್ಯದ ಸಂಗತಿ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಕೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಯಾಕೆ ಗೊತ್ತಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಎದುರಿಗೆ 5 ಬಾರಿ ಅವರ ತಂದೆ ಹೆಸರು ಹೇಳಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಆದಾಗ, 2 ಬಾರಿ ಪ್ರಧಾನಮಂತ್ರಿ ಆದಾಗ. ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಹೇಳ್ತಾರೆ, ಮೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತಾರಲ್ಲ, ಅಲ್ಲಿ ಇವ್ರ ತಂದೆ ಹೆಸರು ದಾಮೋದರ ದಾಸ್ ಅಂತ ಗೊತ್ತಿದೆ ಬಿಟ್ರೆ ಇನ್ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮನೆ ರಾಹುಲ್ ಗಾಂಧಿ ಕೇಳಿ ಅವ್ರ ಅಪ್ಪ ಯಾರು ಅಂತ ಎಲ್ರಿಗೂ ಗೊತ್ತು, ರಾಜೀವ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಅವ್ರ ಅಜ್ಜಿ ಯಾರು ಕೇಳಿ ಇಂದಿರಾ ಗಾಂಧಿ ಅಂತ. ರಾಹುಲ್ ಗಾಂಧಿ ಅವ್ರ ಮುತ್ತಾತ ಯಾರು ಅಂತ ಕೇಳಿ ಜವಾಹರ್ಲಾಲ್ ನೆಹರು ಅಂತಾರೆ. ಅಂದ್ರೆ ಪರಿವಾರದಿಂದ ಪರಿವಾರ, ಪೀಳಿಗೆಯಿಂದ ಪೀಳಿಗೆಗೆ ಇವರೇ ದೇಶವನ್ನು ಆಳಬೇಕು ಅಂತ ಬರೆದು ಕೊಟ್ಟಿರುವಂತೆ ಯಾರಿದ್ದಾರೋ ಅವರು ಕಾಂಗ್ರೆಸ್ನವರು. ನಾವು 2,000 ರೂಪಾಯಿಗೆ ನಾವು ಕರೆಂಟ್ ಫ್ರೀ ಅನ್ನೋ ಕಾರಣಕ್ಕೋಸ್ಕರ ಕೊಟ್ರೆ ಪರಿವಾರದ ಕೈಗೆ ದೇಶವನ್ನು ಕೊಡೋದೇ ಹೊರತು ಸಮರ್ಥ ನಾಯಕತ್ವದ ಕೈನಲ್ಲ. ನಾನು ಬಹಳ ಬಾರಿ ಹೇಳ್ತಿರ್ತೀನಿ ಮಿತ್ರ, ನಿಮ್ಗೆ ಗೊತ್ತಿರ್ಲಿ, ಕಳೆದ 500 ವರ್ಷಗಳಿಂದಲೂ ಕೂಡ ನರೇಂದ್ರ ಮೋದಿ ಅಂತ ಸಮರ್ಥರಾಗಿರುವಂತ ಮತ್ತೊಬ್ಬ ರಾಜ ಇಡೀ ದೇಶಕ್ಕೆ ಸಿಕ್ಕಿರ್ಲಿಲ್ಲ ಅಂತ ನಾನು ಅನೇಕ ಬಾರಿ ಧೈರ್ಯವಾಗಿ ಹೇಳ್ತೀನಿ. 500 ವರ್ಷ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬಂದ್ರೆ ಮೊದಲು ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಕಾಂಗ್ರೆಸ್ಸಿಗರು ನಮಸ್ಕಾರ ಮಾಡ್ತಾರೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡ್ತಾರೋ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮಸ್ಕಾರ ಮಾಡಲ್ಲ, ರಾಹುಲ್ ಗಾಂಧಿ ಅವರಿಗೆ ಮಾಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಕ ವಾಸ್ತೆ ಎಷ್ಟೇ ಕೂತಿರುವಂತ ವ್ಯವಸ್ಥೆ ಮಾಡಿರೋದು ಯಾಕೆ ಅಂದ್ರೆ ಅದೊಂದು ಪರಿವಾರದ ಕೈಯಲ್ಲಿರುವಂತ ಪಾರ್ಟಿಯ ಸಂಘಟನೆ ಅದು ಅಂತ. ಹೀಗಾಗಿ ಅದು ಪರಿವಾರವನ್ನ ಡೆವಲಪ್ ಮಾಡುವಂತ ಪ್ರಕ್ರಿಯೆ. ಆದ್ರೆ ನರೇಂದ್ರ ಮೋದಿಯ ಪರಿವಾರ ಯಾರಾದ್ರೂ ಕೇಳಿದ್ದೀರೇನು ಮಿತ್ರ? ಆಶ್ಚರ್ಯದ ಸಂಗತಿ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಕೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಯಾಕೆ ಗೊತ್ತಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಎದುರಿಗೆ 5 ಬಾರಿ ಅವರ ತಂದೆ ಹೆಸರು ಹೇಳಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಆದಾಗ, 2 ಬಾರಿ ಪ್ರಧಾನಮಂತ್ರಿ ಆದಾಗ. ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಹೇಳ್ತಾರೆ, ಮೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತಾರಲ್ಲ, ಅಲ್ಲಿ ಇವ್ರ ತಂದೆ ಹೆಸರು ದಾಮೋದರ ದಾಸ್ ಅಂತ ಗೊತ್ತಿದೆ ಬಿಟ್ರೆ ಇನ್ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮನೆ ರಾಹುಲ್ ಗಾಂಧಿ ಕೇಳಿ ಅವ್ರ ಅಪ್ಪ ಯಾರು ಅಂತ ಎಲ್ರಿಗೂ ಗೊತ್ತು, ರಾಜೀವ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಅವ್ರ ಅಜ್ಜಿ ಯಾರು ಕೇಳಿ ಇಂದಿರಾ ಗಾಂಧಿ ಅಂತ. ರಾಹುಲ್ ಗಾಂಧಿ ಅವ್ರ ಮುತ್ತಾತ ಯಾರು ಅಂತ ಕೇಳಿ ಜವಾಹರ್ಲಾಲ್ ನೆಹರು ಅಂತಾರೆ. ಅಂದ್ರೆ ಪರಿವಾರದಿಂದ ಪರಿವಾರ, ಪೀಳಿಗೆಯಿಂದ ಪೀಳಿಗೆಗೆ ಇವರೇ ದೇಶವನ್ನು ಆಳಬೇಕು ಅಂತ ಬರೆದು ಕೊಟ್ಟಿರುವಂತೆ ಯಾರಿದ್ದಾರೋ ಅವರು ಕಾಂಗ್ರೆಸ್ನವರು. ನಾವು 2,000 ರೂಪಾಯಿಗೆ ನಾವು ಕರೆಂಟ್ ಫ್ರೀ ಅನ್ನೋ ಕಾರಣಕ್ಕೋಸ್ಕರ ಕೊಟ್ರೆ ಪರಿವಾರದ ಕೈಗೆ ದೇಶವನ್ನು ಕೊಡೋದೇ ಹೊರತು ಸಮರ್ಥ ನಾಯಕತ್ವದ ಕೈನಲ್ಲ. ನಾನು ಬಹಳ ಬಾರಿ ಹೇಳ್ತಿರ್ತೀನಿ ಮಿತ್ರ, ನಿಮ್ಗೆ ಗೊತ್ತಿರ್ಲಿ, ಕಳೆದ 500 ವರ್ಷಗಳಿಂದಲೂ ಕೂಡ ನರೇಂದ್ರ ಮೋದಿ ಅಂತ ಸಮರ್ಥರಾಗಿರುವಂತ ಮತ್ತೊಬ್ಬ ರಾಜ ಇಡೀ ದೇಶಕ್ಕೆ ಸಿಕ್ಕಿರ್ಲಿಲ್ಲ ಅಂತ ನಾನು ಅನೇಕ ಬಾರಿ ಧೈರ್ಯವಾಗಿ ಹೇಳ್ತೀನಿ. 500 ವರ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.